ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಅಪ್ಡೇಟ್ಸ್. ವೀಕ್ಷಕರೇ, ನಿಮಗೆಲ್ಲ ಈ ಹಿಂದಿನ ವಿಡಿಯೋದಲ್ಲಿ ಈಗಾಗಲೇ 70% ಜನರಿಗೆ 20 ಮತ್ತು 21ನೇ ಕಂತಿನ ಹಣ ತಲುಪಿದೆ ಹಾಗೂ 22ನೇ ಕಂತಿನ ಹಣ ಕೂಡ 10% ಜನರಿಗೆ ತಲುಪಿದೆ. ಇನ್ನು 25ನೇ ತಾರೀಕು ಅಷ್ಟರಲ್ಲಿ ಎಲ್ಲ ಪೆಂಡಿಂಗ್ ಹಣವನ್ನು ತಲುಪಿಸ್ತಾರೆ ಅಂತ ನಿಮಗೆಲ್ಲ ಈಗಾಗಲೇ ಮಾಹಿತಿಯನ್ನು ನೀಡಿದ್ದೆ. ಬಟ್ ಈಗಾಗಲೇ ಯಾವ ಜಿಲ್ಲೆಗಳಿಗೆ ತಲುಪಿದೆ, ಯಾವ ಜಿಲ್ಲೆಗಳಿಗೆ ಇನ್ನೂ ತಲುಪಿಲ್ಲ ಮತ್ತು ಯಾರಿಗೆಲ್ಲ ಈ ಹಣ ಬರೋದೇ ಇಲ್ಲ ಎಂಬ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿರಲಿಲ್ಲ. ಸೊ ಈ ಮಾಹಿತಿ ಬಗ್ಗೆ ನಿಮಗೆ ಈಗ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ, ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದರೆ ನಂದು ಇಂಪಾರ್ಟೆಂಟ್ ಆದಂಥ ಸುದ್ದಿ ಆಗಿದೆ. ಏನು ಮಾಡಿದ್ರೆ ಈ ಗೃಹಲಕ್ಷ್ಮಿ ಹಣ ಬರುತ್ತೆ ಅದನ್ನು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ದಲೇ ನೋಡಿ, ಆಗ ಮಾತ್ರ ನಾನು ಹೇಳೋ ವಿಚಾರ ಕಂಪ್ಲೀಟಾಗಿ ಅರ್ಥ ಆಗೋದು. ಈಗ ಯಾವ ಜಿಲ್ಲೆಗಳಿಗೆ ತಲುಪಿದೆ ಎಂಬ ಮಾಹಿತಿ ಬಗ್ಗೆ ಹೇಳೋದಾದರೆ ಈಗಾಗಲೇ 16 ಜಿಲ್ಲೆಗಳಿಗೆ ಈ ಹಣ ತಲುಪಿದೆ. ಹೌದು ವೀಕ್ಷಕರೇ, ಈಗಾಗಲೇ 16 ಜಿಲ್ಲೆಗಳಿಗೆ ಕಂಪ್ಲೀಟಾಗಿ 20 ಮತ್ತು 21ನೇ ಕಂತಿನ ಹಣ ತಲುಪಿದೆ. 22ನೇ ಕಂತಿನ ಹಣ ಕೂಡ ಕೇವಲ 6 ಜಿಲ್ಲೆಗಳಿಗೆ ಮಾತ್ರ ತಲುಪಿದೆ. ಈಗ 16 ಜಿಲ್ಲೆಗಳಿಗೆ ಈಗಾಗಲೇ ಕಂಪ್ಲೀಟಾಗಿ 20 ಮತ್ತು 21ನೇ ಕಂತಿನ ಹಣ ತಲುಪಿರೋದ್ರಿಂದ ಇನ್ನು ಮಿಕ್ಕಿದ ಜಿಲ್ಲೆಗಳಿಗೆ ಇವತ್ತು ಅಥವಾ ನಾಳೆ ಅಥವಾ 25ನೇ ತಾರೀಕೊಳಗೆ ಅಷ್ಟರಲ್ಲಿ ನಿಮಗೆಲ್ಲರಿಗೂ ತಲುಪುತ್ತೆ ಎಂಬ ಭರವಸೆಯನ್ನು ಇಲ್ಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಈ ರಾಜ್ಯದ CM ಆಗಿರುವ CM ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಅಂತಲೂ ಕೂಡ ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಮಾಧ್ಯಮಗಳ ವರದಿ ಪ್ರಕಾರನೂ ಕೂಡ ಈ ನ್ಯೂಸ್ ಅಂತೂ ಕನ್ಫರ್ಮ್ ಆಗಿದೆ. ಸೊ ಯಾವ ಜಿಲ್ಲೆಗಳಿಗೆ ತಲುಪಿದೆಯೋ ಅವರಿಗೆಲ್ಲ 22ನೇ ಕಂತಿನ ಹಣ ಮಾತ್ರ ಪೆಂಡಿಂಗ್ ಇದೆ. ಆ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾರೆ ಆದಷ್ಟು ಬೇಗ. ಯಾರಿಗೆಲ್ಲ 3 ಕಂತಿನ ಹಣ ತಲುಪಿಲ್ವೋ ಅವರಿಗೆ 25ನೇ ತಾರೀಕಿನ ಒಳಗೆ ಅಷ್ಟರಲ್ಲಿ ಈ ಹಣವನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ. ಸೊ ಯಾವುದೇ ರೀತಿಯ ಡೌಟ್ ಬೇಡ ಅಂತ ಇಲ್ಲಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಅಂತ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಯಾರಿಗೆಲ್ಲ ಈ ಗೃಹಲಕ್ಷ್ಮಿ ಹಣ ತಲುಪೋದಿಲ್ಲ ಅಂದರೆ, ಯಾರಿಗೆಲ್ಲ ಬ್ಯಾಂಕ್ ಖಾತೆಗಳಿಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಲ್ವೋ ಅವ್ರಿಗೆ ಈ ಗೃಹಲಕ್ಷ್ಮಿಯ ಯಾವ ಕಂತಿನ ಹಣ ಕೂಡ ತಲುಪುವ ಸಾಧ್ಯತೆ ಇಲ್ಲ. ಹೌದು ವೀಕ್ಷಕರೇ, ಇದಂತೂ ಮುಖ್ಯವಾದಂಥ ಸುದ್ದಿಯಾಗಿದೆ. ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಲ್ಲ ಅಂದರೆ ಅವರು ಕೂಡ ರಿಲೀಸ್ ಆಗಿರೋ ಫಂಡ್ ನಿಮ್ಮ ಖಾತೆಗಳಿಗೆ ಬಂದು ತಲುಪಲ್ಲ, ಅದು ಅವ್ರಿಗೆ ರಿಟರ್ನ್ ಹೋಗುತ್ತೆ. ಸೊ ನಿಮ್ಮ ಖಾತೆಗಳಿಗೆ ಬೇಗ ಬ್ಯಾಂಕ್ ಖಾತೆಗಳಿಗೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿದರೆ ಆದಷ್ಟು ಬೇಗ ನಿಮ್ಮ ಗೃಹಲಕ್ಷ್ಮಿ ಹಣ ನಿಮಗೆ ಬಂದು ತಲುಪುತ್ತೆ. ಆಧಾರ್ ಕಾರ್ಡ್ನ ಲಿಂಕ್ ಮಾಡಿರೋರು ಕೂಡ ಒಂದ್ಸರಿ ಹೋಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ, ಆಗ ಎಲ್ಲ ರೀತಿಯ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಅಂತ ಇಲ್ಲಿ ಖುದ್ದಾಗಿ DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ಇನ್ನೇನು ಎಲ್ಲ ಗೃಹಲಕ್ಷ್ಮಿ ಹಣ ಖಾತೆಗೆ ಎಲ್ಲ ಕಂತಿನ ಹಣ ಬರುವ ಸಮಯ ಬಂದೇ ಬಿಟ್ಟಿದೆ. ಇದೇ ರೀತಿ ಗೃಹಲಕ್ಷ್ಮಿಯ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.